ಅಸಾಮಾನ್ಯ, ಅಸಾಧಾರಣ, ಅದ್ಭುತ ಪ್ರತಿಭೆಗಳ ಅಪೂರ್ವ ಸಂಗಮದ ವಿಸ್ಮಯಗಳ ಲೋಕ ಶಬಾಷ್ ಇಂಡಿಯಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗ ಒಂದು ಗಟ್ಟಿಯಾದ ತೂಕದ ವಸ್ತುವಿನ ಮೇಲೆ ಬಲವಾಗಿ ಬಲಪ್ರಯೋಗ ಮಾಡಿದ್ರೆ ಆ ವಸ್ತು ಏನಾಗಬಹುದು? ಇದೊಳ್ಳೆ ಕತೆ ಆಯ್ತಲ್ರಿ. ಇನ್ನೇನಾಗತ್ತೆ? ಆ ವಸ್ತುಗೆ ಹಾನಿಯಾಗುತ್ತೆ ಅಲ್ವಾ? ಹಾಗೆ ನೀವಂತ ಇರೋದು ನಿಜ. ಆದರೆ ಆ ಒಂದು ಗಟ್ಟಿಯಾದ ವಸ್ತು ಒಬ್ಬ ಮನುಷ್ಯನ ದೇಹದ ಮೇಲಿದ್ದು ಆಗ ಬಲಪ್ರಯೋಗ ಆದರೆ ಏನಾಗಬಹುದು? ಅರೆ, ವಸ್ತುವಿನ ಕತೆ ಹಾಗಿರ್ಲಿ, ಮನುಷ್ಯನ ಕತೆ ಏನಾಗತ್ರಿ? ಅರ್ಥ ಆಗ್ತಾ ಇಲ್ವಾ? ನಮ್ಮ ಕರ್ನಾಟಕದ ಬೆಳಗಾಂ ಜಿಲ್ಲೆಯ ರಾಮದುರ್ಗದ ಒಬ್ಬ ಸಾಧಕನ ಇಂಥ ಒಂದು ಅದ್ಭುತವಾದ ಸಾಹಸವನ್ನ ನೋಡ್ಕೊಂಬರೋಣ ಬನ್ನಿ. ಗಾಡ್, ಸಖತ್ ಭಾರ ಇದೆ. ಇದು ಸಾಮಾನ್ಯವಾದ ಸುತ್ತಿಗೆ ಅಲ್ಲ, ಸಖತ್ ಭಾರ ಇರೋ ಈ ಸುತ್ತಿಗೆಯಿಂದ ಕರೀಂ ಅವರು ಆ ಎದೆ ಮೇಲೆ ಬಂಡೆ ಇಟ್ಕೊಂಡು ಓಡಿಸ್ಕೊಂತಾರೆ. ನಿಜವಾಗ್ಲೂ ನನಗೆ ಎತ್ತಕ್ಕೆ ಎಷ್ಟು ಕಷ್ಟ ಆಗ್ತಿದೆ, ಅಂಥದ್ರಲ್ಲಿ ಇದರಿಂದ ಓಡಿಸ್ಕೊಳೋದಂದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ಬೇಕಾದಂತ ವಿಷಯ. ನೋಡೋಣ ಹೇಗ್ ಮಾಡ್ತಾರೆ ಇವರು ಈ ಸಾಹಸ ಕಾರ್ಯನ ಅಂತ. ಸೊ ಕರೀಂ, ರೆಡಿ? Yes madam, ready. ಓಕೆ, ರೆಡಿ ಅಂತ ಇವರು. ಸೊ ನಾವು ಕೂಡ ರೆಡಿ. ಲೆಟ್ಸ್ ವಾಚ್ ಇಟ್. ಕಲ್ಲು ಇವ್ರ ಎದೆ ಮೇಲಿದೆ ಇವಾಗ. ಈಗ ಬೆನ್ ಮೇಲೆ ಕಲ್ಲಿಟ್ಕೊಂತಾರೆ, ಅದು ಬಂದು 90 kg. ಸೊ ಈ ಒಂದು ಶಕ್ತಿ ಪ್ರದರ್ಶನ ನೋಡೋಣ ಬನ್ನಿ. ರೆಡಿನಾ ಸರ್? ಓಕೆ, ಲೆಟ್ಸ್ ಸ್ಟಾರ್ಟ್. ಬಾಪ್ರೆ, 90 kg ಕಲ್ಲನ್ನ ಬೆನ್ ಮೇಲೆ ಹೇರ್ಕೊಂಡಿದ್ದಾರೆ. ನಿಜವಾಗ್ಲೂ ಸಾಮಾನ್ಯದ ಮಾತಲ್ಲ ಇದು. ಅದ್ಭುತ ಸರ್. ಈಗ ಸುತ್ತಿಗೆ ಬಂತು. ಕರೀಂ ಅವ್ರು ಬಂದು ಈ ರೀತಿ ಒಂದು ಶಕ್ತಿ ಪ್ರದರ್ಶನ ಮಾಡ್ತೀನಿ ಅಂದಾಗ ನಾವ್ ಅನ್ಕೊಂಡಿದ್ವಿ ಇದು ಅಸಾಧ್ಯದ ಮಾತು ಅಂತ. ಆದ್ರೆ ಅಸಾಧ್ಯವಾದದನ್ನ ಸಾಧಿಸಿ ತೋರ್ಸೋದೇ ಒಬ್ಬ ಸಾಹಸಿಯ ಲಕ್ಷಣ. ಹಾಗೆ ನಮ್ಮ ಜೀ ಕನ್ನಡದ ಪರವಾಗಿ, ಶಬಾಷ್ ಇಂಡಿಯಾ ಟೀಮ್ ನ ಪರವಾಗಿ ನಿಮ್ಮ ಈ ಧೈರ್ಯ ಸಾಹಸಕ್ಕೆ ನಮ್ಮ ನೆನಪಿನ ಕಾಣಿಕೆ. Thank you madam. ಶಬಾಷ್ ಇಂಡಿಯಾ!